Powered by Karnataka Bank. Supported by Dakshin Tea, Nutan Cloth Center Madantyar, Lexa Lighting, Genie Slim, Hospitality Partner Adarsh Caterers, Gift Hamper, Button Butt, SG Pure, Popular Sweets, Apurva Jewelers, Dharani Electronics, Venue Partner Don Bosco Hall, Mangaluru. ನಮಸ್ಕಾರ ನಮಸ್ಕಾರ ನಮಸ್ಕಾರ. ದೂರದರ್ಶನದಲ್ಲಿ ನಮ್ಮ ಈ ಶ್ರೀಮಂತ ನಾಟ್ಯ ಕಲೆಯನ್ನ ದರ್ಶಿಸ್ತಾ ಇರುವ ದರ್ಶಕರಿಗೆ, ಜಂಗಮವಾಣಿಯಲ್ಲಿ ವಿಹಂಗಮವಾಗಿ ವಿಹರಿಸ್ತಾ ಈ ಕಲೆಯನ್ನ ವೀಕ್ಷಿಸ್ತಾ ಇರುವ ವೀಕ್ಷಕರಿಗೆ, ಹಾಗೆ ಭರತನಾಟ್ಯದ ತಕಧಿಮಿ ತಕಜಣು ಎಂಬ ತಾಳಕ್ಕೆ ಕುಳಿತುಕೊಂಡಲ್ಲಿಯೇ ತಲೆದೂಗಲು ಸನ್ನದ್ಧರಾಗಿರುವ ಎಲ್ಲ ಪ್ರೇಕ್ಷಕರಿಗೂ ಶ್ರೀದೇವಿ ನೃತ್ಯಾರಾಧನಾ ಕಲಾಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು ಅರ್ಪಿಸುವ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಭರತನಾಟ್ಯ ರಿಯಾಲಿಟಿ ಶೋ, ಅದುವೇ ಡೈಜಿ ವರ್ಲ್ಡ್ ನಟನಂ. ಇದಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶ್ವೇತಾ ಅರೆಹೊಳೆ. ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್, ಸಹ ಪ್ರಾಯೋಜಕರು ದಕ್ಷಿಣ್ ಟೀ, ನೂತನ್ ಕ್ಲಾತ್ ಸೆಂಟರ್ ಮಡಂತ್ಯಾರು, ಲೆಕ್ಸಾ ಲೈಟಿಂಗ್, ಸಪೋರ್ಟೆಡ್ ಬೈ ಭಟ್ ಅಂಡ್ ಭಟ್, ಪಾಪ್ಯುಲರ್ ಸ್ವೀಟ್ಸ್, SG ಪ್ಯೂರ್ ಮಸಾಲೆ, ಧರಣಿ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್, ಅಪೂರ್ವ ಜ್ಯುವೆಲ್ಲರ್ಸ್. ವೆನ್ಯೂ ಪಾರ್ಟ್ನರ್ ಡಾನ್ ಬಾಸ್ಕೋ ಹಾಲ್ ಮಂಗಳೂರು, ಹಾಸ್ಪಿಟಾಲಿಟಿ ಪಾರ್ಟ್ನರ್ ಆದರ್ಶ್ ಕ್ಯಾಟರರ್ಸ್ ಮಂಗಳೂರು ಮತ್ತು ಬಂಟ್ವಾಳ. ಮತ್ತೊಮ್ಮೆ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ನಾವು 3ನೇ ಸುತ್ತಿನಲ್ಲಿದ್ದೇವೆ. 3ನೇ ಸುತ್ತಿನ ಇನ್ನೊಂದು ಎಪಿಸೋಡ್ ಅನ್ನ ಪ್ರಾರಂಭ ಮಾಡುವ ಮೊದಲು ನಮ್ಮ ಜಡ್ಜಸ್ ಅನ್ನ ಈ ಎಪಿಸೋಡ್ಗೆ ಸ್ವಾಗತ ಮಾಡುವ. ನಮ್ಮ ಜೊತೆ ಇದ್ದಾರೆ ವಿದುಷಿ ವೀಣಾ ಸಾಮಗ ಮ್ಯಾಮ್. ನಿಮ್ಗೆ ಈ ಎಪಿಸೋಡ್ಗೆ ಸ್ವಾಗತ. ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಸರ್, ನಿಮ್ಗೆ ಕೂಡ ಸ್ವಾಗತ. ಹಾಗೆ ನಮ್ಮ ಜೊತೆ ಇದ್ದಾರೆ ವಿದುಷಿ ರೋಹಿಣಿ ಉದಯ್ ಮ್ಯಾಮ್, ನಿಮ್ಗೆ ಕೂಡ ಪ್ರೀತಿಯ ಸ್ವಾಗತ. ನಮ್ಮ ಈ ಎಪಿಸೋಡಿನ ಮೊದಲನೇ ಕಂಟೆಸ್ಟೆಂಟ್ ಖುಷಿ ಸುವರ್ಣ ಬಂಟ್ವಾಳದಿಂದ, ಇವರನ್ನ ವೇದಿಕೆಗೆ ಸ್ವಾಗತ ಮಾಡೋಣ. ನಮಸ್ತೆ ಖುಷಿ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ. ಹೇಗೆ ಪ್ರಿಪೇರ್ ಆಗಿ ಬಂದಿದ್ದೀರಿ? ಚೆನ್ನಾಗಿದ್ದೀರಿ. ಓಕೆ, ಸೊ ನಿಮ್ಮ ವರ್ಣ ಮತ್ತೆ ನಿಮ್ಮ ಪ್ರಸ್ತುತಿಯ ಬಗ್ಗೆ ನಮಗೆ ಹೇಳ್ಬೋದಾ? ಪಾಲನೇತ್ರ ವರ್ಣ, ರಾಗಮಾಲಿಕೆ ಆದಿತಾಳ, ರಚನೆ ವಿದ್ವಾನ್ ಜಿ ಗುರುಮೂರ್ತಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಪಾಲನೇತ್ರ ಕೈಲಾಸವಾಸ ಪ್ರಭು, ಓ ಪಾಲನೇತ್ರ ಕೈಲಾಸವಾಸ ಪ್ರಭು, ನಮಿಪೆ ಜಯ ಜಗದೀಶ ಪಾಲನೇತ್ರ ಕೈಲಾಸವಾಸ ಪ್ರಭು, ನಮಿಪೆ ಜಯ ಜಗದೀಶ ಪಾಲನೇತ್ರ ಕೈಲಾಸವಾಸ ಪ್ರಭು. ಧಳ್ಳಂಗು ತಕ್ಕ ಧಿಗ್ಗು ತಕ್ಕ ತದ್ದಿಂಗಿಣ್ಣ ತುಂ ತುಂ ತ ತುಂ ಧಿ ಮಿ ತ ತಾಂ ತ ತುಂ ಧಿ ಮಿ ತ ತಾಂ ತುಂ ಧಿ ಮಿ ತ ತಾಂ ತ ತುಂ ತ ತುಂ ತ ಕ ತುಂ ತ ತುಂ ಕಿಟ್ಟ ತಕ್ಕ ತುಂ ತ ತುಂ ತ ರಿ ಧ ನ ಝೋ ನು ಧಿ ಮಿ ತ ಧಿಂಗಿ ನ ತುಂ ತುಂ ತ ತುಂ ಧಿಮ್ಮಿ ತ ತಾಂ ತ ತುಂ ಧಿಮ್ಮಿ ತ ತಾಂ ತುಂ ಧಿಮ್ಮಿ ತ ತಾಂ ತ ತುಂ ತ ತುಂ ತಕ್ಕ ತುಂ ತ ತುಂ ಕಿಟ್ಟ ತಕ್ಕ ತುಂ ತ ತುಂ ತತ್ರಿ ಧಣ್ಣ ಝುಣ್ಣು ಧಿಮ್ಮಿ ತ ಧಿಂಗಿಣ್ಣ ತುಂ ತುಂ ತ ತುಂ ಧಿಮ್ಮಿ ತ ತಾಂಗ ತ ತುಂ ಧಿಮ್ಮಿ ತ ತಾಂಗ ತುಂ ಧಿಮ್ಮಿ ತ
ತುಂ ಧಿಮ್ಮಿ ತತ್ತಂ ತಂ ತುಂ ತತ್ತುಂ ತಕ್ಕತ್ತುಂ ತಕದುಂ ಕಿಟತಕದುಂ ಕಿಟತಕದುಂ ತತ್ತಿ ಧಣ್ಣ ಜುಣ್ಣು ಧಿಮ್ಮಿ ತದ್ದಿಂ ತಕದುಂ ತುಂ ತಟ್ಟಿ ತಾಂಗ ತತ್ತುಂ ತಟ್ಟಿ ತಾಂಗ ತಕ್ಕತ್ತುಂ ತಟ್ಟಿ ತಾಂಗ ತ ಧಿಂಗಿಣ್ಣತ್ತುಂ ತಕ್ಕ ಧಿಂಗಿಣ್ಣತ್ತುಂ ಕಿಟತಕ ಧಿಂಗಿಣ್ಣತ್ತುಂ ತಕ್ಕ ಧಿನ್ನತ್ತುಂ ತುಂ ತಟ್ಟಿ ತಾಂಗ ತತ್ತುಂ ತಟ್ಟಿ ತಾಂಗ ತಕ್ಕತ್ತುಂ ತಟ್ಟಿ ತಾಂಗ ತ ಧಿಂ ತಕದಿಗು ಕಿಟತಕದುಂ ತ ಧಿಂ ತಕದಿಗು ಕಿಟತಕದುಂ ತಕದುಂ ತಕದುಂ ತಕದಿಗು ಕಿಟತಕದುಂ ಪಾಲನೇತ್ರ ಕೈಲಾಸವಾಸ ಪ್ರಭು ನಮೀಪೆ ಜಯ ಜಗದೀಶ 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 ಸಮುದ್ರ ಮಥನದಿ ಉದಿಸಿದ ವಿಷವ ಸೇವಿಸಿ ನೀನಾದೆ ನೀಲಕಂಠ 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 ಪಾಲನೇತ್ರ ಕೈಲಾಸವಾಸ ಪ್ರಭು ತಾಂಡವ ನರ್ತನ ನಿಪುಣ ಚತುರ ಲಾಸ್ಯ ಪ್ರಿಯ ಪಾರ್ವತಿ ಸಹಿತ ತಾಂಡವ ನರ್ತನ ನಿಪುಣ ಚತುರ ಸಾನಿ ಪಾಮಾನಿ ಪಾಮಾರಿ ನಿರಿಸ ಪಾನಿ ಸಾರಿ ನಿರಿಸ ನಿಸ ಸಾನಿ ಪಾಮಾನಿ ಪಾಮಾರಿ ನಿರಿಸ ಪಾನಿ ಸಾರಿ ನಿರಿಸ ನಿಸ ನೀ ಪಮರಿ ಸರಿ ಮಪನಿ ಸರಿ ನಿರಿಸ ನೀನಿ ಮಮಾಮ ರೇ ರೇ ಸರಿ ಮಪನಿ ತಾಂಡವ ನರ್ತನ ನಿಪುಣ ಚತುರ ಲಾಸ್ಯ ಪ್ರಿಯ ಪಾರ್ವತಿ ಸಹಿತ ತಾಂಡವ ನರ್ತನ ನಿಪುಣ ಚತುರ ನಿರಾಕಾರ ದಿಗಂಬರ ದೇವ ಅಷ್ಟಮೂರ್ತಿ ಸ್ವರೂಪ ಶಿವ ನಿರಾಕಾರ ದಿಗಂಬರ ದೇವ ಅಷ್ಟಮೂರ್ತಿ ಸ್ವರೂಪ ಶಿವ ತುಂಬುರು ನಾರದ ಗಾನಲೋಲ ನಂದಿ ಮೃದಂಗವಾದನ ಸಂಕೀರ್ಣ ತುಂಬುರು ನಾರದ ಗಾನಲೋಲ ನಂದಿ ಮೃದಂಗವಾದನ ಸಂಕೀರ್ಣ ತಾಂಡವ ನರ್ತನ ನಿಪುಣ ಚತುರ ನಿರಾಕಾರ ದಿಗಂಬರ ದೇವ ಅಷ್ಟಮೂರ್ತಿ ಸ್ವರೂಪ ಶಿವ ತುಂಬುರು ನಾರದ ಗಾನಲೋಲ ನಂದಿ ಮೃದಂಗವಾದನ ಸಂಕೀರ್ಣ ತಾಂಡವ ನರ್ತನ ನಿಪುಣ ಚತುರ ಲಾಸ್ಯ ಪ್ರಿಯ ಪಾರ್ವತಿ ಸಹಿತ ತಾಂಡವ ನರ್ತನ ನಿಪುಣ ಚತುರ ಲಾಸ್ಯ ಪ್ರಿಯ ಪಾರ್ವತಿ ಸಹಿತ ತಾಂಡವ ನರ್ತನ ನಿಪುಣ ಚತುರ ನಿಪುಣ ಚತುರ
ಪರ್ಫಾರ್ಮೆನ್ಸ್ ಹೇಗೆ ಆಯಿತು ಅಂತ ನಾವು ಡೈರೆಕ್ಟ್ ಜಡ್ಜಸ್ ಹತ್ರ ಕೇಳುವ. ಎಸ್, ಓಕೆ. ವೀಣಾ ಮ್ಯಾಮ್, ಹೇಗಿತ್ತು ಈ ಪ್ರಸ್ತುತಿ? ನಮಸ್ತೆ ಮ್ಯಾಮ್. ನಮಸ್ತೆ. ಖುಷಿ, ನಿಮ್ಮದು ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ, ಖುಷಿ ಆಯಿತು, ಹೊಸ ರೀತಿ. ಮತ್ತು ಹಾಡು ಸಹ ಚೆಂದ ಇತ್ತು, ಪಾಲನೇತ್ರ ಕೈಲಾಸವಾಸ. ಮತ್ತು ಎಕ್ಸಾಮ್ ಏನಾದರೂ ಇತ್ತಾ? ಸ್ವಲ್ಪ ಪ್ರಾಕ್ಟೀಸ್ ಕಡಿಮೆ ಆಯಿತಾ? ಮಾಡಿದ್ದೀರಿ, ಅಂಗಶುದ್ಧ ಎಲ್ಲ ಚೆಂದ ಮಾಡಿದ್ದೀರಿ. ಕೆಲವೊಮ್ಮೆ ತಟ್ಟು ಮೆಟ್ಟಲ್ಲಿ ಏನೋ ಒಂಥರ ಕನ್ಫ್ಯೂಷನ್ ಥರ ಇತ್ತು ಅಷ್ಟೇ. ಇನ್ನೂ ಚೆಂದ ಮಾಡಿದ್ದಿತ್ತಾ? ಒಳ್ಳೆದಿತ್ತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸೊ ಪ್ರಮೋದ್ ಸರ್. ಖುಷಿ, ಸರ್, ವೀಣಾ ಮ್ಯಾಮ್ ಹೇಳಿದಾಗೆ ಅದನ್ನೊಂದು ಗಮನದಲ್ಲಿಡಬೇಕು. ಮತ್ತು ಅದರ್ವೈಸ್ ನಿನ್ನ ಡ್ರೆಸ್ ಕಾಸ್ಟ್ಯೂಮ್ ಆಗಲಿ ಮತ್ತು ನಿನ್ನ ಶಿವನ ಫೋಸಸ್ಗಳು, ಆ ಡಮರ್ ಹಿಡಿದದ್ದು, ಆ ಏನು ಅದೆಲ್ಲ ಚೆನ್ನಾಗಿ ಮೂಡಿ ಬಂತು. ಆ ವರ್ಣವನ್ನು ಬಹಳ ಚೆನ್ನಾಗಿ ಕೊಂಡೋಗಿದೆ. ಆಲ್ ದ ಬೆಸ್ಟ್. ಓಕೆ ಸರ್. ಥ್ಯಾಂಕ್ ಯು ಸರ್. ರೋಹಿಣಿ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ. ಖುಷಿ, ಪಾಲನೇತ್ರ ವರ್ಣ ನನಗೆ ಸ್ವಲ್ಪ ಇದ್ದಲ್ಲೇ ಮಾಡಿದ ಹಾಗೆ ಕಂಡಿತು. ಸ್ವಲ್ಪ ಗ್ರೇಸ್ ಇನ್ನೂ ಬರಬೇಕು, ಮಾಡಬಹುದಿತ್ತು, ಆ ಜೊತೆ ರಿಕ್ವೈರ್ ಮಾಡ್ತಿತ್ತು, ಅದು ಕೇಳ್ತಿತ್ತು. ಖುಷಿಯಿಂದ ಅದು ಬರಲಿಲ್ಲ ಅಂತ ಕಂಡಿದ್ದು ನನಗೆ. ವೇದಿಕೆಯನ್ನು ಇನ್ನೂ ಚೆನ್ನಾಗಿ ಬಳಸ್ಬೋದಿತ್ತು. ಮತ್ತು ವೀಣಾ ಮೇಡಮ್, ಪ್ರಮೋದ್ ಸರ್ ಹೇಳಿದಾಗೆ ತಟ್ಟುಮೆಟ್ಟು ಮಾತ್ರ ಬಹಳ ಕಮ್ಮಿ ಅನ್ನಿಸಿತು. ತಟ್ಟುಮೆಟ್ಟು ಗಟ್ಟಿ ಇರಬೇಕಿತ್ತು. ಮತ್ತು ಅದು ಮರ್ತು ಹೋಗೋದು ಕಾಣ್ತಿತ್ತು ಅಲ್ಲಿ. ಇದು ಪ್ರಾಕ್ಟೀಸ್ ಇಲ್ಲದಿದ್ದರೂ ಕೂಡ ಅಥವಾ ಏನೇ ಇದ್ದರೂ ಕೂಡ ರಂಗಕ್ಕೆ ಬರುವಾಗ ಆ ರಂಗದಲ್ಲಿ ಏನು ನ್ಯಾಯ ಕೊಡಬೇಕಲ್ಲ, ಅದು ನಾವು ಕೊಡಲೇಬೇಕು. ಇಷ್ಟು ಅಂದರೆ ವರ್ಣ ಮಾಡ್ತಿದ್ದೇವೆ ಹೇಳಿದರೆ ಒಂದಷ್ಟು ವರ್ಷದ ಸಾಧನೆ ಅಂತೇಳಿ ಲೆಕ್ಕ. ಹಾಗೆ ಅದಕ್ಕಿಂತ ನಾವು ಕೆಳಗೆ ಇಳಿಬಾರ್ದು, ನಾವು ಅದೊಂದು ಗಮನದಲ್ಲಿಡಬೇಕು. ಏನೆಲ್ಲ ನಾವು ನೋಟ್ಸ್ ಹೇಳಿದ್ದೇವೆ ಅದನ್ನು ಸೀರಿಯಸ್ ಆಗಿ ತಗೊಳ್ಬೇಕು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಸೊ ಹೇಗೆ ಖುಷಿ ಕೇಳಿದ್ರಿ ಕಮೆಂಟ್ಸ್, ಹೇಗೆ ಅನ್ನಿಸ್ತು? ಸ್ವಲ್ಪ ಟೆನ್ಷನ್ ಆಗ್ತಾ ಉಂಟು. ಓಕೆ, ಟೆನ್ಷನ್ ಮಾಡ್ಕೊಳ್ಳೋವಂಥದ್ದೇನಿಲ್ಲ. ಮ್ಯಾಮ್ ಹೇಳಿದಾಗೆ ಅದನ್ನು ಅದು ನಮ್ಮ ಇಂಪ್ರೂವ್ಮೆಂಟಿಗೆ ಹೇಳಿರ್ತಾರೆ. ಸೊ ಜಡ್ಜಸ್ ಇದು ಕಮೆಂಟ್ಸ್ ಕೇಳಿ ಆಯಿತು, ಮಾರ್ಕ್ಸ್ ಎಷ್ಟು ಕೊಡ್ತಾರೆ ಅಂತ ನೋಡೋಣ. ವೀಣಾ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ವೀಣಾ ಮ್ಯಾಮ್ 8 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಎಸ್, ಪ್ರಮೋದ್ ಸರ್. ಒಬ್ಬೋ ಥ್ಯಾಂಕ್ ಯು ಸರ್. 7.5. ಓಕೆ, ಥ್ಯಾಂಕ್ ಯು ಸರ್. ರೋಹಿಣಿ ಮ್ಯಾಮ್. ಮುಂದಿನ ಸಲಕ್ಕೆ ಹೆಚ್ಚಿನ ತಯಾರಿ ಬೇಕು, ಮಾಡುವಂಥ ಸಾಮರ್ಥ್ಯ ಉಂಟು. ಹಾಗಾಗಿ ಇವತ್ತು ನನ್ನ ಕಡೆಯಿಂದ 7.5. ಥ್ಯಾಂಕ್ ಯು ಮ್ಯಾಮ್. 7.5. ಸೊ ನಾಟ್ ಬ್ಯಾಡ್, ಒಳ್ಳೆ ಪಾಯಿಂಟ್ಸ್ ಸಿಕ್ಕಿದೆ. ಹೇಗೆ ಅನ್ನಿಸ್ತದೆ? ಏನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಕೂಡ ಜಡ್ಜಸ್, ಆ್ಯಂಡ್ ನಿಮಗೆ ಕಮೆಂಟ್ಸ್ ಕೂಡ ಹೇಳಿದರು. ನೀವೇನು ಹೇಳ್ತೀರಿ ಜಡ್ಜಸ್ಸಿಗೆ? ತಪ್ಪನ್ನೆಲ್ಲ ತಿದ್ದಿ ನೆಕ್ಸ್ಟ್ ಟೈಮ್ ಬೆಟರ್ ಮಾಡ್ತೇನೆ. ಸೊ ಅವರಿಗೆ ಕಾನ್ಫಿಡೆನ್ಸ್ ಇದೆ ನೀವು ಮಾಡ್ತೀರಿ ಅಂತ. ನಿಮಗೆ ಇದೆಯಾ ಕಾನ್ಫಿಡೆನ್ಸ್? ಸೊ ಖಂಡಿತ ಕಾನ್ಫಿಡೆನ್ಸ್ ಇದೆ ಅಂತೆ. ಸೊ ನಾವು ಕಾಯ್ತಿರ್ತೇವೆ ನೆಕ್ಸ್ಟ್ ಹೇಗಿರ್ತದೆ ನಿಮ್ಮ ಪರ್ಫಾರ್ಮೆನ್ಸ್ ಅನ್ನು ನೋಡಲಿಕ್ಕೆ. ಓಕೆ, ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನ ವೇದಿಕೆಗೆ ಕರೆಯುವ. ಸ್ವಾಗತಿಸಿ ಸ್ನೇಹ ಪಿ ರಾವ್ ಕಡಬದಿಂದ. ಹೇಗಿದ್ದೀರಿ? ಆರಾಮ. ಓಕೆ, ಸೊ ಹೇಗೆ ತಯಾರಾಗಿ ಬಂದಿದ್ದೀರಿ? ಒಳ್ಳೆ ರೀತಿಯಲ್ಲಿ ತಯಾರಾಗಿ ಬಂದಿದ್ದೀರಿ. ಇನ್ನು ಏನಾಗ್ತದೆ ನೋಡಬೇಕು ಅಲ್ಲ? ಓಕೆ, ಸೊ ನಿಮ್ಮ ವರ್ಣದ ಬಗ್ಗೆ ಹೇಳ್ತೀರಾ? ನಂದು ಗೋಕುಲ ಬಾಲವರ್ಣ, ರಾಗ ಕಲ್ಯಾಣಿ, ತಾಳ ಆದಿತಾಳ, ರಚನೆ ರಾಗಿಣಿ ಎಸ್ ಪಾಣಿಕರ್. ಓಕೆ, ಸೊ ಈ ವೇದಿಕೆಯನ್ನು ನಿಮ್ಮದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಕ್ಕ. ಗೋಪಿಯ
ಗೋಲ ಗೋಕುಲ ಬಾಲ ಗೋಪಿಯ ಶೀಲ ತೋರು ಬರಂ ತಂದರುಣೋ ತವ ಶೀಲ ತೋರು ಬರಂ ತಂದರುಣೋ ತವ ಶೀಲ ತೋರು ಬರಂ ತಂದರುಣೋ ಪೀಡಿತದೇವ ಗೋವರ್ಧನ ಮಲಯೈ ಗುಡಯೈ ಪೀಡಿತದೇವ ಗೋವರ್ಧನ ಮಲಯೈ ಗುಡಯೈ ಪೀಡಿತದೇವ ಗೋವರ್ಧನ ಮಲಯೈ ಗುಡಯೈ ಪೀಡಿತದೇವ ಸಾನಿದ ನಿರವ ಮಗ ಮನಿದ ಮಗರಿ ಸರಿಗ ಮಪದ ಮಪದ ನಿಸದಿ ಗರಿ ನಿರಿ ನಿಸದ ನಿಸ ಸನಿದ ಮಮ ಪಪ ಮಗರಿ ಸನಿ ಸ ಗಮ ಪದ ನಿತ್ತೋ ಸ್ನೇಹ, ಫಸ್ಟ್ ನಿಮಗೆ ಹೇಗೆ ಅನ್ನಿಸ್ತು ಪರ್ಫಾರ್ಮ್ ಮಾಡಿ? ಒಳ್ಳೆ ಫೀಲ್ ಆಗ್ತದೆ. ಒಳ್ಳೆ ಫೀಲ್ ಆಗ್ತಾ ಉಂಟು. ಸೊ ಜಡ್ಜಸ್ ಕಡೆಯಿಂದ ಹೇಗೆ ಕಮೆಂಟ್ಸ್ ಬರಬಹುದು ಅಂತ ಅನ್ನಿಸ್ತದೆ? ಒಳ್ಳೆ ಕಮೆಂಟ್ಸೇ ಬರ್ಬೋದು. ಕಾನ್ಫಿಡೆನ್ಸ್. ಓಕೆ, ಸೊ ನಾವು ಜಡ್ಜಸ್ ಹತ್ರ ಕೇಳುವಲ್ಲ.
ರೋಹಿಣಿ ಮ್ಯಾಮ್ ಹೇಗೆ ಇತ್ತು? ಸ್ನೇಹ ಎಷ್ಟನೇ ಕ್ಲಾಸು ಓದ್ತಾ ಇರೋದು? 10ನೇ ಕ್ಲಾಸು. ಅದೇ ಎಲ್ಲರೂ ಓದ್ತಾ ಇರಬೇಕಿದ್ರೆ ಸ್ನೇಹ ಬಂದು ನೃತ್ಯ ಮಾಡ್ತಿದ್ದಾಳೆ, ಅದಕ್ಕೊಂದು ಅಭಿನಂದನೆ ಸ್ನೇಹ. ಪರೀಕ್ಷೆ ಹತ್ರ ಬರ್ತಾ ಉಂಟು ಅಲ್ವಾ, ಅದು ಕಾಣ್ತಿತ್ತು ಇವತ್ತು ನೃತ್ಯದಲ್ಲಿ. SLC ಪರೀಕ್ಷೆ ಹತ್ರ ಬರ್ತಾ ಉಂಟು ಅಂತೇಳಿ ಚೆನ್ನಾಗಿತ್ತು. ಮುದ್ದಾಗಿ ಕಾಣಿಸ್ತಾ ಇದ್ದಿ ಸ್ಟೇಜಲ್ಲಿ. ಅಭಿನಯ ಮಾಡುವಾಗ ಒಂದು ಸಲ ಕನೆಕ್ಟ್ ಆಗ್ತಿದ್ದೆವು, ಒಂದು ಸಲ ಏನೋ ಸ್ವಲ್ಪ ಪ್ಲೇನ್ ಆಗ್ತಾಯಿತ್ತು. ಮತ್ತು ಒಂದು ಪೂತನೆಯಲ್ಲಿ ಹಾಲು ಉಣಿಸುವಾಗ ಮಗುವನ್ನು ಎತ್ತಿಕೊಂಡು ಹೋಗೋ ಒಂದು ಸ್ವಲ್ಪ ನನಗೆ ಅಲ್ಲಿ ಆ ಕ್ಷಣದಲ್ಲಿ ಪ್ಲೇನ್ ಅನಿಸಿತು. ಮತ್ತು ಅಭಿನಯ ಬಂತಲ್ಲಿ ಮತ್ತು ಒಂದು ದಿದಿತೈ ಅದು ಇನ್ನೂ ಗ್ರೇಸ್ ಆಗಿ ಬಂದರೆ ಭಾರಿ ಚೆಂದ ಕಾಣ್ತದೆ ಆಯಿತಾ. ಅದೊಂದು ಅಳವಡಿಸಿಕೊಳ್ಬೇಕು. ಮಾಡಿದ್ದು ಜೊತೆ ಎಲ್ಲೂ ತಪ್ಪಿಲ್ಲದೆ ಮಾಡಿದ್ದೆ. ಇನ್ನೂ ಸ್ವಲ್ಪ ಹಾಫ್ ಸೆಟ್ಟಿಂಗ್ಸ್ ಎಲ್ಲ ಬಂದರೆ ಭಾರಿ ಚೆಂದ. ಹಸ್ತವಿನ್ಯಾಸ ಎಲ್ಲ ತುಂಬ ಚೆಂದ ಆಯಿತು. ಓವರಾಲ್ ಓಕೆ, ಸ್ವಲ್ಪ ಇನ್ನೂ ಅಭ್ಯಾಸ ಬೇಕು. ಮುಂದಿನ ಬಾರಿಗೆ ಬರುವಾಗ ಒಳ್ಳೆ ರೀತಿಯ ತಯಾರಿಯಲ್ಲಿ ಬರಬೇಕು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಪ್ರಮೋದ್ ಸರ್. ಸ್ನೇಹ ನಮಸ್ತೆ ಸರ್. ನಮಸ್ತೆ. ಸ್ನೇಹ, ರೋಹಿಣಿ ಮ್ಯಾಮ್ ಹೇಳಿದಾಗ ನೀನು ಅಡವು ಸೆಕ್ಷನಲ್ಲಿ ಆಗಿ ಅಭಿನಯ ಸೆಕ್ಷನಲ್ಲಿ ತುಂಬ ಚೆನ್ನಾಗುಂಟು. ನೀನು ಕಲಿತ ರೀತಿಯಾಗಲಿ ಅಂಗಶುದ್ಧಿಯಾಗಲಿ ಚೆನ್ನಾಗುಂಟು. ಕಣ್ಣು ಕೂಡ ಹಾಗೆ ನಿಂದು, ಅದು ಚೆನ್ನಾಗಿ ಮಾತಾಡ್ತುಂಟು. ವರ್ಕ್ ಮಾಡಬೇಕಾದದ್ದು ನೀನು. ನಾವು ಒಂದು ವೇದಿಕೆ ಕೊಟ್ಟಾಗ ಅದನ್ನು ನಾವು ಬಳಸಲಿಕ್ಕೆ ಕಲಿಬೇಕು ಒಂದು, ಮತ್ತು ನಿಂತಲ್ಲೇ ಮಾಡಿದಾಗ ನಮಗದು ಆಯಾಸ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಕಣ್ಣಿಗೆ ಟಯರ್ಡ್ ಆಗುತ್ತೆ, ನಿಂತಲ್ಲೇ ನೋಡಬೇಕು. ಸೊ ವೇದಿಕೆಗಳನ್ನು ಸ್ವಲ್ಪ ಯೂಸ್ ಮಾಡಲಿಕ್ಕೆ ಕಲಿಬೇಕು. ಅದರ್ವೈಸ್ ಚೆನ್ನಾಗುಂಟು ವರ್ಣ ಮಾಡಿದಂಥ ರೀತಿ, ಅದನ್ನು ಕೊಂಡೋಗೋದಂಥದ್ದು. ಬಹುಶಃ SLC ಆದ ಕಾರಣ ರೋಹಿಣಿ ಮ್ಯಾಮ್ ಹೇಳಿದಾಗೆ ಅಭ್ಯಾಸ ಸ್ವಲ್ಪ ಅದು ಬಹಳ ಗ್ರೇಟ್ ಅವಳು ಬಂದದ್ದು. ಈಗ ಎಲ್ಲ ಮಕ್ಕಳು ಓದೋದ್ರಲ್ಲಿದ್ದಾರೆ, ಅದರಲ್ಲಿ ನೀನು ಅದನ್ನು ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದಕ್ಕೆ ಸ್ವಲ್ಪ ಸಮಯವನ್ನು ಇಟ್ಟುಕೊಂಡು ಎರಡನ್ನೂ ಬ್ಯಾಲೆನ್ಸ್ ಮಾಡಿದ್ದಿ. ಇದು ಗ್ರೇಟ್. ಇದು ನನಗೆ ಬಹಳ ಖುಷಿ ಆಯಿತು ಇದೊಂದು ನಿನ್ನ ಅಚೀವ್ಮೆಂಟ್. ಕಣ್ಣು ತುಂಬ ವರ್ಕ್ ಮಾಡುತ್ತೆ. ಸೊ ಅದನ್ನು ಇನ್ನೂ ವರ್ಕ್ ಮಾಡಬೇಕು. ನೀನು ಒಳ್ಳೆ ಆರ್ಟಿಸ್ಟ್ ಆಗ್ತಿ, ಇದರಲ್ಲಿ ಎರಡು ಮಾತಿಲ್ಲ. ಮತ್ತು ಅದೇ ರೋಹಿಣಿ ಫುಟ್ ವರ್ಕಲ್ಲಿ ಸ್ವಲ್ಪ ಹೋಗುವಾಗ ಅದಕ್ಕೆ ಸ್ವಲ್ಪ ಜೀವ ತುಂಬಬೇಕು ಅಷ್ಟೇ, ಚಿಕ್ಕದದು ವಿಷಯ. ಅದನ್ನು ವರ್ಕ್ ಮಾಡುವಾಗ ಅದು ಬರುತ್ತೆ. ಆಲ್ ದ ಬೆಸ್ಟ್. ನಿನ್ನ SLC ಎಕ್ಸಾಮ್ಸ್ ಇನ್ನು ಫ್ಯೂಚರಿಗೂ ಎಲ್ಲವೂ ಮುಂದಿನ ಈ ಸುತ್ತಿನ ರೌಂಡ್ ಇನ್ನು ಟಫ್ ಆಗ್ತಾ ಬರ್ತಾ ಉಂಟು, ಬಹಳ ಕಠಿಣ ಉಂಟು ಇನ್ನು ಮುಂದಿನ ಹಾದಿಗಳು. ಆದ ಕಾರಣ ನಾವು ಆದಷ್ಟು ವರ್ಕ್ ಮಾಡಬೇಕು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವೀಣಾ ಮ್ಯಾಮ್. ಸ್ನೇಹ, ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಿ. Thank you, ma'am. ಖುಷಿ ಆಯಿತು. ಅಂಗಶುದ್ಧ ಅಭಿನಯ ಎಲ್ಲ ಚೆನ್ನಾಗಿತ್ತು. ಪೂತನ ಸಂಹಾರ, ಗೋವರ್ಧನ ಗಿರಿ ಎಲ್ಲ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಚೆನ್ನಾಗಿ ಪ್ರಸ್ತುತಪಡಿಸಿದ್ದಿ. ನೀಟ್ ಪರ್ಫಾರ್ಮೆನ್ಸ್. ಮತ್ತು ಇಬ್ಬರು ಗುರುಗಳು ಹೇಳಿದಾರಲ್ಲ, ಅದರ ಮೇಲೆ ಗಮನ ಕೊಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಜಡ್ಜಸ್ ಮಾರ್ಕ್ಸ್ ಕೇಳುವ? ಓಕೆ, ರೋಹಿಣಿ ಮ್ಯಾಮ್. ಸ್ನೇಹನಿಗೆ ಇಂದಿನ ಪರ್ಫಾರ್ಮೆನ್ಸಿಗೆ ನನ್ನ ಕಡೆಯಿಂದ ಮತ್ತೆ 10th ಆಗಿ ಬಂದಿದ್ದಾಳಲ್ಲ, ಅದು ಇನ್ನೂ ವಿಶೇಷ. ನನ್ನ ಕಡೆಯಿಂದ 7.5. 7.5. ಕಂಗ್ರ್ಯಾಚುಲೇಷನ್ಸ್ ಸರ್. 8. ಥ್ಯಾಂಕ್ ಯು ಸರ್. 8 ಪಾಯಿಂಟ್ಸ್. ವೀಣಾ ಮ್ಯಾಮ್ ಕೂಡ 8 ಪಾಯಿಂಟ್ಸ್ ಕೊಡ್ತಾ ಇದ್ದಾರೆ. Thank you, ma'am. ಸೊ ಹೇಗೆ ಅನ್ನಿಸ್ತದೆ? ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಅದೇ ಅವ್ರು ಹೇಳಿದ ಕರೆಕ್ಷನ್ಸನ್ನು ನೆಕ್ಸ್ಟ್ ರೌಂಡಿಗೆ ಇಂಪ್ರೂವ್ ಮಾಡ್ಕೊಂಡು ಬರ್ತೇನೆ. ಖುಷಿ ಆಗ್ತಾ ಉಂಟು ಮಾರ್ಕ್ಸಿಗೆ. ಓಕೆ, ಸೊ ಅವರು ಹೇಳಿದ ಹಾಗೆ ನಿಮಗೆ ಆಲ್ ದ ವೆರಿ ಬೆಸ್ಟ್. ಎಕ್ಸಾಮ್ಸ್ ಕೂಡ ಎಲ್ಲ ಚೆನ್ನಾಗಾಗಲಿ, ನೆಕ್ಸ್ಟ್ ರೌಂಡ್ಸ್ ಕೂಡ ಎಲ್ಲ ಚೆನ್ನಾಗಾಗಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಮುಂದಿನ ಪರ್ಫಾರ್ಮೆನ್ಸಸ್ಗಳನ್ನು ನೋಡೋದಕ್ಕೂ ಮೊದಲು ನಾವು ತಗೊಳ್ಳೋಣ ಒಂದು ಸಣ್ಣ ವಿರಾಮ. ಪಾರಂಪರಿಕ ಸ್ವಾದವನ್ನೊಳಗೊಂಡ SG ಪ್ಯೂರ್ ಮಸಾಲೆಗಳು,
ಕರಾವಳಿ ಹಾಗೂ ಮಲೆನಾಡಿನ ಸಾಂಬಾರ ಪದಾರ್ಥಗಳಿಂದ ಸಂಪದ್ಭರಿತವಾಗಿದೆ. ಈಗ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಲಭ್ಯ. ವೆಲ್ಕಮ್ ಬ್ಯಾಕ್ ಟು ಡೈಜಿ ವರ್ಲ್ಡ್ ನಟನಂ. ವೇದಿಕೆ ಮೇಲೆ ವೆಲ್ಕಮ್ ಮಾಡುವ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನ, ದಟ್ ಇಸ್ ಭಾಗ್ಯಶ್ರೀ ಉಬರಳೆ ಸುಬ್ರಹ್ಮಣ್ಯದಿಂದ. ನಮಸ್ತೆ ಭಾಗ್ಯಶ್ರೀ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಓಕೆ, ಸೊ ವರ್ಣಕ್ಕೆ ಫುಲ್ ಪ್ರಿಪೇರ್ ಆಗಿ ಬಂದಿದ್ದೀರಾ? ಯಾವ ವರ್ಣ ಮಾಡ್ತಿದ್ದೀರಿ, ಏನ್ ಮಾಡ್ತಿದ್ದೀರಿ? ನಾನು ಅಂಬಿಕೆ ಅಖಿಲಾಂಡೇಶ್ವರಿ ವರ್ಣವನ್ನು ಮಾಡ್ತಿದ್ದೇನೆ. ರಾಗ ಹಂಸಾನಂದಿ, ತಾಳ ಆದಿತಾಳ, ರಚನೆ ಮಧುರೈ ಆರ್ ಮುರಳೀಧರ. ಓಕೆ, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಿ. ಜಗದಂಬಿಕೆ ಅಖಿಲಾಂಡೇಶ್ವರಿ அதிசயம் தினம் புரிந்தருளும் ஜகதம்பிகே அகிலாண்டேஸ்வரி அதிசயம் தினம் புரிந்தருளும் ஜகதம்பிகே அகிலாண்டேஸ்வரி. ತಳಂಕು ತಕ್ಕ ದಿಮಿ ತಕ್ಕ ತರಿಕಿಟ ತುಂಟ ದಿ ತಾಮ್ ತರಿ ತನ್ನ ಜನ್ನು ದಿಮ್ಮಿ ತ ದಿ ತಾಮ್ ತರಿ ತನ್ನ ಜನ್ನು ದಿಮ್ಮಿ ತ ತಾಮ್ ತರಿ ತನ್ನ ತಜ್ಜೊನ್ನು ದಿಮ್ಮಿ ತ ತ ದಿ ಗಿ ನ ತುಂ ತತ್ತಿ ತಾಮ್ ತರಿ ತನ್ನ ಜೊನ್ನು ದಿಮ್ಮಿ ತಾಮ್ ದಿ ತಾಮ್ ತರಿ ತನ್ನ ಜೊನ್ನು ದಿಮ್ಮಿ ತಾಮ್ ತಾಮ್ ತರಿ ತನ್ನ ಜೊನ್ನು ದಿಮ್ಮಿ ತಾಮ್ ತ ದಿ ಗಿನ್ನ ತುಂ ತಕ್ಕರಿ ತಾಮ್ ತರಿ ತನ್ನ ಜೊನ್ನು ದಿಮ್ಮಿ ತಾಮ್ ದಿ ತಾಮ್ ತರಿ ತನ್ನ ಜೊನ್ನು ದಿಮ್ಮಿ ತಾಮ್ ತಾಮ್ ತರಿ ತನ್ನ ಜೊನ್ನು ದಿಮ್ಮಿ ತಾಮ್ ತ ದಿ ಗಿನ್ನ ತುಂ ತತ್ತಿ ತಾಂಬ ತರಿ ತನ ಜೊಳು ದಿವಿ ತಿ ತಾಂಬ ತರಿ ತನ ಜೊಳು ದಿವಿ ತಾಂಬ ತರಿ ತನ ಜೊಳು ದಿವಿ ದಿಂಗಿಣ ತು ತಕ ದಿ ತಾಂಬ ತರಿ ತನ ಜೊಳು ದಿವಿ ತಿ ತಾಂಬ ತರಿ ತನ ಜೊಳು ದಿವಿ ತಾಂಬ ತರಿ ತನ ಜೊಳು ದಿವಿ ದಿಂಗಿಣ ತು ತತ್ತಿ ತಾಂಬ ತರಿ ತನ ಜೊಳು ತರಿ ತನ ಜೊಳು ತಗದರಗಡ ತಗದಕ ದಿ ತಾಂಬ ತರಿ ತನ ಜೊಳು ತರಿ ತನ ಜೊಳು ತಗದರಗಡ ತಗ ತತ್ತಿ ತಾಂಬ ತರಿ ತನ ಜೊಳು ತಗದಿ ತಾಂಬ ತನ ಜೊಳು ದಿವಿ ತತ್ತಿ ತಾಂಬ ತರಿ ತನ ಜೊಳು ತಗದಿ ತಾಂಬ ತನ ಜೊಳು ದಿವಿ ತತ್ತಿ ತಾಂಬ ತಗದಿ ತಾಂಬ ಕಡದಗದಿ ತಾಂಬ ತರಿ ತ ಜಂ ಜಂ ತ ಜಂ 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 ತ ದಿಂಗಿನ ತುಂ ತ
ದಿಂಗಿಣ್ಣತ್ತುಂ ತರಿಂಗಿಣ್ಣತ್ತುಂ ತತ್ತಿತ್ತಾಂ ತಕದಿತ್ತಾಂ ಕೃತಗದಿತ್ತಾಂ ತರಿತ ಜಂ ಜಂ ತಜಂ ಜಂ ಜಂ ತತ ದಿಂಗಿಣ್ಣತ್ತುಂ ದಿಂಗಿಣ್ಣತ್ತುಂ ತರಿಂಗಿಣ್ಣತ್ತುಂ ತತ್ತಿತ್ತಾಂ ತಕದಿತ್ತಾಂ ಕೃತಗದಿತ್ತಾಂ ತರಿತ ಜಂ ಜಂ ತಜಂ ಜಂ ಜಂ ತತ ಟಿ ತರಿಂಗಿಣದುದ ಟಿ ತರಿಂಗಿಣದುದ ಟಿ ತರಿಂಗಿಣದುದ அகிலாண்டேஸ்வரி அதிசயம் தினம் புரிந்தருளும் ஜெகதம்பிகே 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 அகிலாண்டேஸ்வரி அதிசயம் தினம் புரிந்தருளும் ஜெகதானித நித மதனி நீத மத மக மதா மக மகரி கமா மகதம நிதகரி சரி கரி சாரிதனி தனி சரி சரிதமா சரி கமகரி கமதனி கமதா ரி சரி சனிதனி கரி சனித கரி சனித ரி சானிதமா கரி சனித ரி சானிதமா கரி சனித அகிலாண்டேஸ்வரி அதிசயம் தினம் புரிந்தருளும் ஜெகதம் உள்ளம் குளிர்கையிலே ஊனம் அழிப்பவளே வெள்ள கருணையினால் கள்ளம் களைந்திடும் விள்ளற்கரியவள் சொல்லிற்கினியவள் வேதம் நான்குமாய் நாதம் ஆகினாய் கீதமாகினாய் நிரந்தரியே நிதம் நடனம் புரிந்திடும் நிரஞ்சனிய நிறைந்து மனம் பணிந்திடுவேன் அம்பிகே அகிலாண்டேஸ்வரி உள்ளம் குளிர்கையிலே ஊனம் அழிப்பவளே வெள்ள கருணையினால் கள்ளம் களைந்திடும் பிள்ளையர்கரியவள் சொல்லிற்கினியவள் வேதம் நான்குமாய் நாதமாகினாய் கீதமாகினாய் நிரந்தரிய நிதம் நடனம் புரிந்திடும் நிரஞ்சனிய நிறைந்து மனம் பணிந்திடுவேன் அம்பிகே அகிலாண்டேஸ்வரி அதிசயம் தினம் புரிந்தருளும் ஜெகதம்பிகே அகிலாண்டேஸ்வரி ಭಾಗ್ಯಶ್ರೀದು ಪರ್ಫಾರ್ಮೆನ್ಸ್ ಹೇಗೆ ಆಯ್ತು ಅಂತ ಜಜಸ್ ಹತ್ರನೇ ಕೇಳುವ. ಎಸ್ ರೋಹಿಣಿ ಮ್ಯಾಮ್. ಭಾಗ್ಯಶ್ರೀ ಏನು ಓದ್ತಾ ಇದ್ದೀರಿ ನೀವು? 9th ಸ್ಟ್ಯಾಂಡರ್ಡ್. 9th ಸ್ಟ್ಯಾಂಡರ್ಡಾ? ಓಕೆ. ಪ್ರಾಕ್ಟೀಸ್ ಮಾಡಲಿಕ್ಕೆ ಸಮಯ ಸ್ವಲ್ಪ ಕಡಿಮೆ ಆಯಿತಾ? ಮಾಡಿದ್ದೀರಾ? ಮಾಡಿದ್ದೆ. ಓವರಾಲ್ ಚೆನ್ನಾಗಿತ್ತು. ಆದರೆ ಇಲ್ಲಿ ಕೂತು ಏನು ನಾವೊಂದು ನಿಮಗೆ ಒಂದು ಹೇಳಬೇಕಲ್ಲ, ಅದು ನಮ್ಮ ಕರ್ತವ್ಯ, ನಾವು ಹೇಳಲೇಬೇಕಾಗ್ತದೆ.
ಜತಿ ಇನ್ನೂ ಸ್ವಲ್ಪ ಗ್ರೇಸ್ ಆಗಿ ಮಾಡಿದ್ರೆ ತುಂಬ ಚೆಂದ ಕಾಣ್ತಿತ್ತು. ಸಂಯೋಜನೆ ಚೆಂದ ಇತ್ತು. ಸ್ವಲ್ಪ ರಂಗ ಬಳಕೆ ಇನ್ನೂ ಸಹ ಮಾಡ್ಬೋದಿತ್ತು. ಅಖಿಲಾಂಡೇಶ್ವರಿ ನೀವು ಫೋಸ್ ಕೂತ್ರಲ್ಲ, ಅದು ಚೆಂದ ಇತ್ತು, ಚೆಂದ ಬಂದಿದೆ, ನೀಟಾಗಿ ಮಾಡಿದ್ದೀರಿ. ನಿಮ್ಮ ಮತ್ತೆ ಇದು ತೋರಿಸಿದ್ರಲ್ಲ ಲೋಕ, ಏನು ಗೊತ್ತುಂಟ, ಗುರುಗಳು ಹೇಳಿಕೊಡುವಾಗ ಒಂದು ಸ್ವಲ್ಪ 50% ಅವರು ಹೇಗೆ ಮಾಡ್ತಾರೆ ಅದನ್ನು ಬಾಡಿ ಲ್ಯಾಂಗ್ವೇಜ್ಗಳನ್ನು ನಾವು ಒಬ್ಸರ್ವ್ ಮಾಡೋದು ನಮ್ಮ ಡ್ಯೂಟಿ ಆಗಿರ್ತದೆ. ಕಲಿಯುವ ಹೊತ್ತಲ್ಲಿ ಹೇಳಿಕೊಡ್ತಾ ಇರ್ತಾರೆ ಗುರುಗಳು, ಒಬ್ಸರ್ವೇಷನ್ ನಮ್ಮ ಸೈಡಿಂದ ಹೋಗಬೇಕು, ಆಗ ಔಟ್ಪುಟ್ ತುಂಬ ಚೆನ್ನಾಗಿ ಬರ್ತದೆ. ಆಯಿತಾ? ಆ ಕೈಗಳು ಇನ್ನೂ ಸ್ವಲ್ಪ ಜಾಸ್ತಿ ಉದ್ದ ಕೊಂಡೋಗ್ಬೋದಿತ್ತು ಅಂತ ನನಗೆ ಅನಿಸಿತು. ಅಂದರೆ ಆಗ ಒಂದು ಸ್ಟೇಜಿಂದ ನಾವು ಎದ್ದು ಕಾಣ್ತೇವೆ ಅಂತೇಳಿ. ಹಾಗೆ ಸಣ್ಣ ಸಣ್ಣ ಮಿಸ್ಟೇಕ್ಸ್ಗಳನ್ನೆಲ್ಲ ಕರೆಕ್ಷನ್ ಮಾಡಿಕೊಳ್ಳಿ. ಒಳ್ಳೆ ಪರ್ಫಾರ್ಮ್ ಮಾಡುವಂಥ ಕೆಪಾಸಿಟಿ ಇರುವವರು ಒಳ್ಳೆ ಮಾಡ್ತೀರಿ. ಸಣ್ಣ ಸಣ್ಣ ವಿಷಯಗಳನ್ನು ಸ್ವಲ್ಪ ತಟ್ಟು ಮೆಟ್ಟು ಆ ಕಡೆ ಈ ಕಡೆ ಎಲ್ಲ ಗಮನ ಕೊಟ್ಟು ಮುಂದಿನ ಬಾರಿ ಬರುವಾಗ ಚೆನ್ನಾಗಿ ಒಂದು ಪರ್ಫಾರ್ಮ್ ಮಾಡುವ ಹಾಗೆ ಆಗಬೇಕು. ಓವರಾಲ್ ಒಳ್ಳೆದಿತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಪ್ರಮೋದ್ ಸರ್. ಭಾಗ್ಯಶ್ರೀ, ನಮಸ್ತೆ ಸರ್. ನಮಸ್ತೆ. ಡ್ರೆಸ್ ಕಾಸ್ಟ್ಯೂಮ್ ಚೆನ್ನಾಗಿ ಕಾಣ್ತದೆ, ಬಹಳ ಚೆನ್ನಾಗಿ ಅದು ಲುಕ್ ನಿಮಗೆ ಅದು ನೀಡ್ತಾ ಉಂಟು ನಿಮ್ಮ ಪರ್ಫಾರ್ಮೆನ್ಸಲ್ಲಿ, ನಿಮ್ಮ ಡ್ರೆಸ್ ಕಾಸ್ಟ್ಯೂಮ್ ಕೂಡ. ಜೊತೆಯಲ್ಲಿ ಚೆನ್ನಾಗಿ ಬಂತು ನಿಮ್ಮ ಏನದು ನೀವು ಪ್ರೆಸೆಂಟ್ ಮಾಡ್ತಾ ಮಾಡ್ತಾ ಆಯಾಸವನ್ನು ವ್ಯಕ್ತಪಡಿಸಿದ್ವಿ. ಜೊತೆ ಎಂಡಾಗುವಾಗ ಬಹಳ ಸುಸ್ತು ಕಂಡಿತ್ತು. ಸೊ ಇದರ ಬಗ್ಗೆ ಸ್ವಲ್ಪ ಗಮನ, ಸುಸ್ತಲ್ಲಿ ತೋರಿಸಲಿಕ್ಕೆ ಇಲ್ಲ, ಇದರ ಬಗ್ಗೆ ಸ್ವಲ್ಪ ಗಮನ. ಮತ್ತು ಓವರಾಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಹೋಗ್ತಾ ಇದು ನಿಮ್ಮದು ಅಭಿನಯಗಳು ಉಂಟು ನಿಮ್ಮಲ್ಲಿ. ಮತ್ತು 9th ಸ್ಟ್ಯಾಂಡರ್ಡ್ ಅಂತ ಈಗೆಲ್ಲ ಪ್ರಿಪರೇಟಿ ಆಗ್ತಾ ಉಂಟಾ ಅಂತಲ್ವಾ? 9th ಕೂಡ ಈಗ ಎಕ್ಸಾಮ್ಸ್ ಏನೋ ಗೊತ್ತಿಲ್ಲ, ಬಹುಶಃ ಅಭಿನಯ ನಿಮ್ಮಲ್ಲಿ ಇದ್ದ ಕಾರಣ ಅದನ್ನು ನಿಮಗೆ ಒಳ್ಳೆ ರೀತಿ ಪ್ರೆಸೆಂಟ್ ಮಾಡುವಂಥ ಕೆಪಾಸಿಟಿ ನಿಮಗುಂಟು. ನೀವು ಒಳ್ಳೆ ಪರ್ಫಾರ್ಮರ್ ಆಗ್ತೀರಿ, ಖಂಡಿತ. ಅದು ನಿಮ್ಮಲ್ಲಿ ಇದೆ, ಆ ವಿದ್ಯೆ ನಿಮ್ಮಲ್ಲಿ ಇದೆ, ಅದು ಖಂಡಿತ. ಪ್ರಯತ್ನ ಪಡಬೇಕು ಮಾತ್ರ. ಮತ್ತು ಒಂದು ನಾವು 7 ನಿಮಿಷ ಅಂತೇಳಿ ಸಮಯದ ಇರುವಾಗ ಜತಿಗಳು ರಿಪಿಟೇಷನ್ ಆಗಬಾರ್ದು. ಮತ್ತು ಅಡೇ ಅಡವುಗಳು ತುಂಬ ಸರಿ ರಿಪಿಟೇಷನ್ ಆಗುವಾಗ ನಮಗೆ ವರ್ಣಗಳ ಅರ್ಧ ಗಂಟೆ ಇರುವಾಗ ಅದನ್ನು ಚೆಂದ ಹೋಗುತ್ತೆ ಹಿಮ್ಮೆಳದೊಟ್ಟಿಗೆ. ರಿಪಿಟೇಷನ್ ಆಗುವಾಗ ಸಹ ಅಲ್ಲಿ ಸ್ವಲ್ಪ ಸಮಯ ಇದಾಗ್ತದೆ, ಬೋರಿಂಗ್ ಅಂತ ಅನಿಸ್ತಾ ಹೋಗ್ತದೆ. ಆದ ಕಾರಣ ಆಯಾಸದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು, ತೋರಿಸಿಕೊಡ್ಬಾರ್ದು. ಅದರ್ವೈಸ್ ನಿಮ್ಮ ಪೋಸಸ್ಗಳೆಲ್ಲ ಚೆನ್ನಾಗಿ ಬಂತು. ಏನು ದೇವಿಯ ಪೋಸಸ್, ಅದಕ್ಕೆ ಏನು ಆ ಮುಖಭಾವ ಅದೆಲ್ಲ ಚೆನ್ನಾಗಿ ಬಂತು. ಮುಂದಿನ ಸುತ್ತಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೀಣಾ ಮ್ಯಾಮ್. ಕಣ್ಣು ತುಂಬ ಶಾರ್ಪ್ ಆಗಿ ಚೆನ್ನಾಗಿ ಉಂಟು, ಐ ಮೂಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದೆಯಾ. ಥ್ಯಾಂಕ್ ಯು. ಅವರಿಬ್ಬರು ಹೇಳಿದ ಹಾಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತುಂಬ ನೀಟಾಗಿ ಮಾಡಿದ್ದು. ಅರ್ಧ ಸಹ ಚೆನ್ನಾಗಿ ಪೂರೈಸಿದ್ದೆ. ಆದರೆ ಕೆಲವು ಆ ಜತಿ ಪೋರ್ಷನಲ್ಲಿ ಏನೋ ಒಂಥರ ಕಾನ್ಫಿಡೆನ್ಸ್ ಇಲ್ಲ ಅಂತ ಅನಿಸ್ತು. ಅಭಿನಯ ಸಹ ಚೆಂದ ಮಾಡಿದ್ವಿ, ಪೋಸಸ್ ಎಲ್ಲ ಚೆಂದ ಹಿಡ್ದಿದ್ದು, ಒಳ್ಳೆ ಪರ್ಫಾರ್ಮರ್. ಇನ್ನೊಂದು ಸ್ವಲ್ಪ ಅದಕ್ಕೆ ಒಂಚೂರು ತೂಕ ಹೆಚ್ಚು ಹಾಕಲಿಕ್ಕೆ ಸ್ವಲ್ಪ ವರ್ಕ್ ಮಾಡಿದ್ರೆ ಸರಿ. ಓಕೆನಾ? ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್ ಇದು ಕಮೆಂಟ್ಸ್ ಕೇಳಿದ್ರಿ, ಏನು ಹೇಳ್ತೀರಿ? ನೆಕ್ಸ್ಟ್ ಸುತ್ತಿಗೆ ಬರುವಾಗ ಖಂಡಿತ ಅವರೆಂತ ಎಲ್ಲ ಹೇಳಿದ್ದಾರೆ, ಯಾವ ಮಿಸ್ಟೇಕ್ಸ್ ಎಲ್ಲ ಉಂಟು ಅದನ್ನು ಖಂಡಿತ ಸರಿ ಮಾಡಿಕೊಂಡು ಬರ್ತೇನೆ ಅಂತ ಹೇಳ್ತೀನಿ. ಖಂಡಿತ ಸರಿ ಮಾಡ್ಕೊಂಡು ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಸೊ ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸೊ ಇವತ್ತಿನ ನಿಮ್ಮ ಈ ಪರ್ಫಾರ್ಮೆನ್ಸ್ ಜಡ್ಜಸ್ಗೆ ಎಷ್ಟು ಇಷ್ಟ ಆಯಿತು, ಹೇಗೆ ಏನು ಅಂತ ಕಮೆಂಟ್ಸ್ ಹೇಳಿದರು. ಮಾರ್ಕ್ಸ್ ಮುಖಾಂತರ ಅವರು ಹೇಗೆ ಇಷ್ಟ ಆಯಿತು ಅಂತ ಹೇಳೋದನ್ನು ನೋಡುವಲ್ಲ. ಓಕೆ, ರೋಹಿಣಿ ಮ್ಯಾಮ್. ಭಾಗ್ಯಶ್ರೀಗೆ ನನ್ನ ಕಡೆಯಿಂದ ಇವತ್ತಿನ ಪರ್ಫಾರ್ಮೆನ್ಸಿಗೆ ಥ್ಯಾಂಕ್ ಯು ಮ್ಯಾಮ್. 8 ಪಾಯಿಂಟ್ಸ್. ಪ್ರಮೋದ್ ಸರ್. ಭಾಗ್ಯಶ್ರೀ 8 ಪಾಯಿಂಟ್. ಥ್ಯಾಂಕ್ ಯು ಸರ್. ಆ್ಯಂಡ್ ವೀಣಾ ಮ್ಯಾಮ್ ಕೂಡ 8 ಕೊಟ್ಟಿದ್ದಾರೆ. ಸೊ 8 ಸಿಕ್ಕಿದೆ. ಸೊ ನಾಟ್ ಬ್ಯಾಡ್. ನೀವು ಪರ್ಫಾರ್ಮ್ ಮಾಡಿದ್ದೀರಿ, ಮಾರ್ಕ್ಸ್ ಕೊಟ್ಟರು, ಕಮೆಂಟ್ಸ್ ಹೇಳಿದರು, ಕರೆಕ್ಷನ್ಸ್ ಕೂಡ ಹೇಳಿದರು. ಸೊ ಕರೆಕ್ಷನ್ಸನ್ನು ಜಾಸ್ತಿ ಹೇಳಿದಷ್ಟು ನಮಗೆ ಜಾಸ್ತಿ ಒಳ್ಳೆಯದು ಅಲ್ವಾ? ಓಕೆ, ಸೊ ನೆಕ್ಸ್ಟ್ ಟೈಮ್ ಪ್ರಿಪೇರ್ ಕೂಡ ಆಗಿ ಇನ್ನೂ ಪ್ರಿಪೇರ್ ಆಗಿ ಬರ್ತೇನೆ ಅಂತ ಸಹ ಖಂಡಿತವಾಗಿ ಹೇಳಿದ್ದೀರಿ. ಸೊ ನಾವು ಅದಕ್ಕೆ ಕಾಯ್ತಿರ್ತೇವೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ನಮ್ಮ ಮುಂದಿನ ಕಂಟೆಸ್ಟೆಂಟ್ ವೇದಿಕೆ ಮೇಲೆ ಬರಲಿಕ್ಕೆ ಇದ್ದಾರೆ. ಲೆಟ್ಸ್ ಆಲ್ ವೆಲ್ಕಮ್ ಪ್ರಸಿದ್ಧಿ ಮಾರ್ಲಾ ಕಡಬದಿಂದ. ನಮಸ್ತೆ ಪ್ರಸಿದ್ಧಿ. ತುಂಬ ಡಿಫ್ರೆಂಟ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಿ. ಹೇಗೆ ತಯಾರಾಗಿ ಬಂದಿದ್ದೀರಿ? ವರ್ಣಕ್ಕೆ ಎಕ್ಸ್ಟ್ರಾ ಹಾರ್ಡ್ ವರ್ಕ್, ಎಕ್ಸ್ಟ್ರಾ ಎಫರ್ಟ್ಸ್ ಬೇಕು, ಕರೆಕ್ಟ್ ಅಲ್ಲ? ಸೊ ಹೇಗೆ ರೆಡಿಯಾಗಿ ಬಂದಿದ್ದೀರಿ? ಪ್ರಾಕ್ಟೀಸ್ ಮಾಡಿದ್ದೇನೆ. ಟೈಮ್ ಸ್ವಲ್ಪ ಕಮ್ಮಿ ಸಿಕ್ತು, ಆದರೂ ಪ್ರಾಕ್ಟೀಸ್ ಮಾಡಿ. ಸೊ ಸಿಕ್ಕಿದ ಟೈಮಲ್ಲಿ ಪ್ರಾಕ್ಟೀಸ್ ಮಾಡಿ ಬಂದಿದ್ದೀರಿ, ನಿಮ್ಮ ಬೆಸ್ಟನ್ನು ಕೊಡಲಿಕ್ಕೆ ರೆಡಿ ಇದ್ದೀರಿ, ಕರೆಕ್ಟ್ ಅಲ್ಲ? ಎಸ್. ಸೊ ಯಾವ ವರ್ಣ ಮಾಡ್ತಾ ಇದ್ದೀರಿ? ನಾನು ಶ್ರೀಕೃಷ್ಣ ಕಮಲನಾಥ ಎಂಬ ವರ್ಣ, ರಾಗ ರೀತಿಗೌಳ ಹಾಗೂ ತಾಳ ಆದಿತಾಳ, ರಚನೆ ಬೆಂಗಳೂರು ಟಿ ಶ್ರೀನಿವಾಸ. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. श्रीकृष्ण कमलनाथो वासुदेव सनातनः
वसुदेवात्मजः पुण्यो लीलामानुषविग्रहः श्रीकृष्ण कमलनाथो वासुदेव सनातनः वसुदेवात्मजः पुण्यो कमलनाथो वासुदेव सनातनः वसुदेवात्मजः पुण्यो लीलामानुषविग्रहः श्रीकृष्ण कमलनाथो वासुदेव सनातनः वसुदेवात्मजः पुण्यो लीलामानुषविग्रहः श्रीकृष्ण कमलनाथो वासुदेव सनातनः वसुदेवात्मजः पुण्यो लीलामानुषविग्रहः श्रीकृष्ण कमलनाथो श्रीकृष्ण कमलनाथो वासुदेव सनातनः वसुदेवात्मजः पुण्यो लीलामानुषविग्रहः
ಮನುಷ್ಯ ವಿಗ್ರಹ ಶ್ರೀಕೃಷ್ಣ ಕಮಲನಾಥೋ ವಾಸುದೇವ ಸನಾತನ ವಸುದೇವಾತ್ಮಜಗ ಪುಣ್ಯೋ ನೀಲ ಮನುಷ್ಯ ವಿಗ್ರಹ ಶ್ರೀಕೃಷ್ಣ ಕಮಲನಾಥೋ ವಾಸುದೇವ ಸನಾತನ ವಸುದೇವಾತ್ಮಜಗ ಪುಣ್ಯೋ ನೀಲ ಮನುಷ್ಯ ವಿಗ್ರಹ ಜಗ ಪುಣ್ಯೋ ನೀಲ ಮನುಷ್ಯ ವಿಗ್ರಹ ಶ್ರೀಕೃಷ್ಣ ಕಮಲನಾಥೋ ವಾಸುದೇವ ಸನಾತನ ವಸುದೇವಾತ್ಮಜಗ ಪುಣ್ಯೋ ನೀಲ ಮನುಷ್ಯ ವಿಗ್ರಹ ಶ್ರೀಕೃಷ್ಣ ಕಮಲನಾಥೋ ವಾಸುದೇವ ಸನಾತನ ಪ್ರಸಿದ್ಧಿಯ ಪರ್ಫಾರ್ಮೆನ್ಸ್ ಹೇಗೆ ಅನ್ನಿಸ್ತು ಅಂತ ನಾವು ಡೈರೆಕ್ಟ್ ಜಡ್ಜಸ್ ಹತ್ರ ಕೇಳುವ. ಪ್ರಮೋದ್ ಸರ್, ಹೇಗಿತ್ತು ಈ ಪ್ರಸ್ತುತಿ? ಶ್ರೀಕೃಷ್ಣ ಕಮಲನಾಥ್, ಇದು ಜೊತೆಯೇ ಬಹಳ ಕಷ್ಟ. ಇದು ಥರ್ಡ್ ಸ್ಪೀಡ್ ಬಹಳ ಸ್ಪೀಡಲ್ಲಿಟ್ಟು ಮಾಡಿದಂತಹ ರೀತಿಯ ಅಭಿನಯಗಳೆಲ್ಲ ಚೆನ್ನಾಗಿ ಹೋಯಿತು ನಿಂದು, ಮತ್ತು ಅದಕ್ಕಿಂತ ಚೆನ್ನಾಗಿ ನಿನ್ನ ಡ್ರೆಸ್ ಕಾಸ್ಟ್ಯೂಮ್ ಬಹಳ ಚೆನ್ನಾಗಿದೆ, ವೆರಿ ಬ್ಯೂಟಿಫುಲ್. ಈ ಅರುದಿಯಲ್ಲಿ ಎಡವಿದ್ದಿ, ಸ್ವಲ್ಪ ತಾಳ ಕೆದ್ದು ಬರಲಿಲ್ಲ. ಅರುದಿಯಲ್ಲಿ ಇನ್ನೂ ಸಹ ಉಂಟು, ತೈ ದಿದಿ ತೈ ದಿತ್ ತೈ ದಿತ್ ತೈ ದಿತೈ ದಿತೈ ದಿತ್ತೈ ದಿತೈ ದಿತೈ, ಅದನ್ನೆಲ್ಲ ಬ್ಲ್ಯಾಂಕ್ ಮಾಡಿದ್ವಿ. ಸೊ ಅದೊಂದು ಪಾಯಿಂಟ್. ಮತ್ತು ಅದರ ತೀರ್ಮಾನ ಮಾಡುವಾಗ ಸ್ಪಷ್ಟತೆ ಬೇಕು, ಕಾಲಲ್ಲಿ ದಿದಿತೈ, ಆಯಾಸ ಕಾಣಬಾರ್ದಲ್ಲಿ, ಒಂದು ಅದರ ಗಮನದಲ್ಲಿ ಇಟ್ಕೊಳ್ಳುವಂಥ ಒಂದು ವಿಷಯ. ಮತ್ತು ವರ್ಣ ಹೇಳಿದಾಗ ಅದಕ್ಕೊಂದು ಪ್ಯಾಟರ್ನ್ ಇದೆ, ಆ ಪ್ಯಾಟರ್ನ್ ಆಗಿದ್ದು ಖಾಲಿ ಪಲ್ಲವಿಯಲ್ಲೇ ಮುಗಿದು ಹೋಯಿತು. ಶ್ರೀಕೃಷ್ಣ ಕಮಲನಾಥ್ ಅದು ಫುಲ್ ಒಂದೇ ಆಯಿತು. ಒಂದು ಅದರಲ್ಲಿ ಚಿಟ್ಟೆ ಸ್ವರ ಸಹ ಬರ್ತದೆ, ಒಂದು ಸ್ವರ ಏನಾದರೂ ಅಥವಾ ಉತ್ತರ ಭಾಗವನ್ನು ಗೋಪ ಗೋಪೀಶ್ವರು ಅದು ಸಹ ತಗೊಳ್ಬೋದಿತ್ತು, ಒಂದು ಲೈನ್. ಆದ ಕಾರಣ ಎಲ್ಲವನ್ನು ಅಭಿನಯಗಳನ್ನು ಚುಟುಕಿ, ಯಾಕೆಂದರೆ ನಮಗೆ ಎಷ್ಟು ಸಮಯ ಕೊಟ್ಟಿದ್ದಾರೆ ಆ ಸಮಯಕ್ಕೆ ನಾವು ಸರಿಯಾಗಿ ಸೆಟ್ ಮಾಡಿಕೊಂಡು ಬರಬೇಕು. ಇದೊಂದು ವಿಷಯ ನಮಗೆ. ಅದು ಬಹುಶಃ ಅದು 40 ನಿಮಿಷವೇನೋ ಉಂಟು ಆ ವರ್ಣ. ಸೊ ಅದ ಕಾರಣ ನಾವು ಜತಿಯನ್ನು ಚಿಕ್ಕದು ಮಾಡಬೇಕು. ಇಮಿಡಿಯೇಟ್ ಅದರ ಜತಿ 5 ನಿಮಿಷ ತಗೊಂಡು ಬರಬೇಕು. ನಮಗೆ ಎಷ್ಟು ಬೇಕು ತಾಳಕ್ಕೆ ತಕ್ಕ ಹಾಗೆ ತಗೊಂಡು ಬಂದರೆ ಇನ್ನೂ ಸಹ ಉತ್ತಮವಾಗಿ ಬರ್ತಿತ್ತು ಅದನ್ನ ಪ್ರೆಸೆಂಟೇಷನ್ ಇವತ್ತು, ಗೊತ್ತೆ. ಆ ಒಂದು ಗಮನದಲ್ಲಿಟ್ಟು ನಾನು ಹೇಳಿದ್ದು. ಅದರ್ವೈಸ್ ತೊಂದರೆ ಇಲ್ಲ, ಚೆನ್ನಾಗಿ ಬಂತು. ಸಂಚಾರಿ ಏನು ಮಾಡಿದೆ ಅದು ಎಲ್ಲ. ಅಶರೀರವಾಣಿ ಕೇಳುವುದು ಅಂತೊಂದುಂಟು, ಡೈರೆಕ್ಟ್ ಅವಳು ಹೇಳೋದಿಲ್ಲ ಕೊಂಡೋಗುಂತ. ಅಶರೀರವಾಣಿ ಉಂಟಲ್ಲ, ಅದು ಕೇಳ್ತಾವಳು, ಹೇಳ್ತದೆ ಅದು ಅವನು ಏನು ಆ ಸಂದರ್ಭದಲ್ಲಿ ಅದನ್ನು ಸರಿ ಕಥಾರೂಪವನ್ನು ಸ್ವಲ್ಪ ತಗೊಂಡು ಬರಬೇಕು. ಅದರ್ವೈಸ್ ಟೂ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೀಣಾ ಮ್ಯಾಮ್. ಪ್ರಸಿದ್ಧಿ ಸರ್ ಹೇಳಿದಾಗೆ ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಅಭಿನಯ ಪಾಠ ಎಲ್ಲ ಚೆನ್ನಾಗಿ ಮಾಡ್ತೀವಿ, ಫುಟ್ ವರ್ಕ್ ಎಲ್ಲ ಸ್ವಲ್ಪ ನೋಡ್ಕೊಳ್ಬೇಕು, ಆಯಿತಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ರೋಹಿಣಿ ಮ್ಯಾಮ್. ಪ್ರಸಿದ್ಧಿ ಇಬ್ಬರು ಹೇಳಿದರು ಚೆಂದ ಕಾಣ್ತಾ ಇದ್ದಿ ಅಂತ. ಚೆನ್ನಾಗಿ ಕಾಣ್ತಾ ಇದ್ದಿ ಇವತ್ತು. ಇಬ್ಬರು ಹೇಳಿದ ಹಾಗೆ ಆ ಎಲ್ಲ ಕರೆಕ್ಷನ್ಗಳನ್ನು ಸ್ವಲ್ಪ ಅಳವಡಿಸಿಕೊಳ್ಬೇಕು.
ಮತ್ತು ವರ್ಣವನ್ನು ಅದನ್ನು ಟೈಮ್ ಲಿಮಿಟ್ಸಿಗೆ ತರೋದು ಸ್ವಲ್ಪ ಕಷ್ಟದ ಕೆಲಸ, ಅದು ನಾವೆಲ್ಲ ಒಪ್ಪುವಂಥದ್ದೇ. ಆದರೆ ಇಲ್ಲೊಂದು ಸ್ಕಿಲ್ ಏನಂದರೆ ಕೊಟ್ಟ ಸಮಯವನ್ನು ಹೇಗೆ ಬಳಸಿಕೊಳ್ಳೋದು ಅಂತೇಳಿ, ಅದು ಒಂದು ನಮಗೆ ಸ್ಕಿಲ್ ಇಂಪ್ರೂವ್ ಮಾಡಲಿಕ್ಕೂ ಒಂದು ನಮಗೆ ಸಹಾಯ ಆಗ್ತದೆ. ಮುಂದಿನ ಬಾರಿ ಬರುವಾಗ ಆ ಎಲ್ಲ ಸಣ್ಣ ಸಣ್ಣ ಕರೆಕ್ಷನ್ಸ್ಗಳನ್ನು ಅಳವಡಿಸಿಕೊಂಡು ಪ್ರಸಿದ್ಧಿಯಾಗಬೇಕು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಜಡ್ಜಸ್. ನೀವು ಕಮೆಂಟ್ಸ್ ಕೊಟ್ಟಿದ್ದೀರಿ, ಹಾಗೆ ಮಾರ್ಕ್ಸ್ ಕೂಡ ಎಷ್ಟು ಕೊಡ್ತೀರಿ ಪ್ರಸಿದ್ಧಿಯ ಈ ಒಂದು ಪ್ರಸ್ತುತಿಗೆ? ಪ್ರಮೋದ್ ಸರ್. ಪ್ರಸಿದ್ಧಿ. ಥ್ಯಾಂಕ್ ಯು ಸರ್. ಪ್ರಮೋದ್ ಸರ್ ಕಡೆಯಿಂದ 7 ಪಾಯಿಂಟ್ಸ್, ವೀಣಾ ಮ್ಯಾಮ್ ಕಡೆಯಿಂದ 7.5 ಆ್ಯಂಡ್ ರೋಹಿಣಿ ಮ್ಯಾಮ್ ಕಡೆಯಿಂದ ನನ್ನ ಕಡೆಯಿಂದ 7 ಪಾಯಿಂಟ್ಸ್. ಥ್ಯಾಂಕ್ ಯು ಮ್ಯಾಮ್. ಸೊ ಹೇಗೆ ಅನ್ನಿಸ್ತದೆ? ಕಮೆಂಟ್ಸ್ ಕೇಳಿದ್ರಿ, ಮಾರ್ಕ್ಸ್ ನೋಡಿದ್ರಿ, ಏನು ಅನ್ನಿಸ್ತದೆ? ಖುಷಿ ಆಗ್ತದೆ. ಅವರು ಹೇಳಿದ ಕರೆಕ್ಷನ್ಸ್ ಎಲ್ಲ ನೆಕ್ಸ್ಟ್ ಟೈಮ್ ಫುಲ್ ಪ್ರಿಪೇರ್ ಆಗಿ ಕರೆಕ್ಟ್ ಮಾಡಿಕೊಂಡು ಬರ್ತೇನೆ. ಎಸ್, ಓಕೆ ಓಕೆ. ಸೊ ಸಿಕ್ಕಿದ ಟೈಮಲ್ಲಿ ಪ್ರಿಪೇರ್ ಆಗಿದ್ದೀರಿ, ನಿಮ್ಮ ಬೆಸ್ಟ್ ನೀವು ಕೊಟ್ಟಿದ್ದೀರಿ, ಮಾರ್ಕ್ಸ್ ಕೂಡ ಕಮೆಂಟ್ಸ್ ಕೂಡ ಸಿಕ್ಕಿತ್ತು. ಸೊ ನೆಕ್ಸ್ಟ್ ಟೈಮ್ ಕಮ್ಮಿ ಟೈಮ್ ಇದ್ರೆ ಜಾಸ್ತಿ ಟೈಮ್ ಇದ್ರೆ ಜಾಸ್ತಿ ಪ್ರಿಪ್ರೇಷನ್ಸಲ್ಲಿ ಬರ್ತೀರಿ ಅಲ್ಲ? ಓಕೆ, ಆಲ್ ದ ವೆರಿ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ. ವೀಕ್ಷಕರೇ, 3ನೇ ಸುತ್ತಿನ ಅನೇಕ ಪರ್ಫಾರ್ಮೆನ್ಸಸ್ಗಳನ್ನು ನಾವು ಈಗಾಗಲೇ ನೋಡಿ ಆಗಿದೆ, ಇನ್ನು ಕೆಲವು ಪರ್ಫಾರ್ಮೆನ್ಸಸ್ಗಳು ಬಾಕಿ ಇದೆ. ಸೊ ಇವತ್ತಿನ ಎಪಿಸೋಡ್ಸ್ನ ಬೆಸ್ಟ್ ಪರ್ಫಾರ್ಮರ್ ಯಾರಾಗಿದ್ದಾರೆ ಅಂತ ಕೇಳುವ ಅದಕ್ಕೂ ಮೊದಲು ಸೊ ಜಡ್ಜಸ್ ಅನ್ನ ವೇದಿಕೆ ಮೇಲೆ ಸ್ವಾಗತ ಮಾಡೋಣ. ಜಡ್ಜಸ್ ಪ್ಲೀಸ್ ವೇದಿಕೆ ಮೇಲೆ ಬನ್ನಿ. ಓಕೆ, ಸೊ ಜಡ್ಜಸ್ ಬಂದಾಯ್ತು ವೇದಿಕೆ ಮೇಲೆ. ಮ್ಯಾಮ್ ಹೇಳಿ, ಯಾರು ಈ ಎಪಿಸೋಡಿನ ಬೆಸ್ಟ್ ಪರ್ಫಾರ್ಮರ್? ಈ ಎಪಿಸೋಡ್ನ ಬೆಸ್ಟ್ ಪರ್ಫಾರ್ಮರ್ ಸ್ನೇಹಾ ಪಿ ರಾವ್. ಸೊ ಈ ಎಪಿಸೋಡ್ನ ಬೆಸ್ಟ್ ಪರ್ಫಾರ್ಮರ್ ಆಗಿದ್ದಾರೆ ಸ್ನೇಹಾ ರಾವ್. ಇವರಿಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇವರಿಗೆ ಸಿಗ್ತಾ ಇದೆ ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್, ಬಟ್ ಅಥೆಂಟಿಕ್ ಹೋಮ್ ಮೇಡ್ ಟೇಸ್ಟ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಹಾಗೆ ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, ದ ಸ್ವೀಟ್ ಪೀಪಲ್ ಇವರ ಕಡೆಯಿಂದಲೂ ಗಿಫ್ಟ್ ಹ್ಯಾಂಪರ್. ಹಾಗೆ SG ಪ್ಯೂರ್ ಮಸಾಲಾ ಪುತ್ತೂರು ಇವರ ಕಡೆಯಿಂದ ಕೂಡ ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ಸ್. ಬಟ್ ಕಡೆಯಿಂದ ವಿಶೇಷವಾದಂತಹ ಹ್ಯಾಂಪರ್. ಮತ್ತು ಭಾಗ್ಯಶ್ರೀ ಕೂಡ ವೇದಿಕೆ ಮೇಲೆ ಬರಬೇಕು. ಈ ವಾರ ಇಬ್ರು ಈ ವಾರ 2 ಬೆಸ್ಟ್ ಪರ್ಫಾರ್ಮರ್ಸ್ ನಮ್ಮ ಜೊತೆ ಇದ್ದಾರೆ. ಭಾಗ್ಯಶ್ರೀ ಉಬರಳ ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಆ್ಯಂಡ್ ಈ ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ಗಳನ್ನು ನಮ್ಮ ಜಡ್ಜಸ್ ಕೈಯಿಂದ ಸ್ವೀಕರಿಸಬೇಕು. SG ಪ್ಯೂರ್ ಮಸಾಲಾ ಪುತ್ತೂರು ಅವರ ಗಿಫ್ಟ್ ಹ್ಯಾಂಪರ್. ಹಾಗೆ ಮತ್ತೊಂದು ಇಬ್ಬರಿಗೆ ಸಹ ಶೇರ್ ಮಾಡಲಿಕ್ಕೆ ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, ದ ಸ್ವೀಟ್ ಪೀಪಲ್ ಇವರ ಕಡೆಯಿಂದ ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ಸ್ ಇಬ್ಬರಿಗೆ ಸಹ. ಹೇಗನ್ನಿಸ್ತಿದೆ? ಶೇರ್ ಎಲ್ಲ ಮಾಡಿಕೊಂಡು ಕೈಯಲ್ಲಿ ಕಷ್ಟಪಟ್ಟು ಹಿಡ್ಕೊಂಡಿದ್ದೀರಿ, ಏನನ್ನಿಸ್ತಾ ಇದೆ ಹೇಳಿ? ತುಂಬ ಖುಷಿ ಆಗ್ತಿದೆ. ನೆಕ್ಸ್ಟ್ ಹೇಳಲಿಕ್ಕಾಗ್ತಿಲ್ಲ. ಹೇಳಲಿಕ್ಕಾಗೋದಿಲ್ಲ. ತುಂಬ ಖುಷಿ ಆಗ್ತಿದೆ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸೇಮ್ ಅಕ್ಕ, ಖುಷಿ ಆಗ್ತಾ ಉಂಟು. ನೆಕ್ಸ್ಟ್ ಟೈಮ್ ಕಾಂಪಿಟೇಷನ್ ಜಾಸ್ತಿ, ಹಾರ್ಡ್ ಸ್ವೀಟ್ಸ್ ಎಲ್ಲ ಇಟ್ಕೊಂಡು ಮಾತಾಡಲಿಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಹಾಗೆ ಇಲ್ಲಿ ಈ ಪರ್ಫಾರ್ಮೆನ್ಸ್ಗೆ ಗಿಫ್ಟ್ ಹ್ಯಾಂಪರ್ ಸಿಕ್ಕಿದೆ. 10th ಅಲ್ಲಿ ಕೂಡ ಹಾಗೆ ಒಳ್ಳೆ ಮಾರ್ಕ್ಸ್ ಬಂದು ಇನ್ನಷ್ಟು ಹ್ಯಾಂಪರ್ಗಳು ಸಿಗೋ ಹಾಗೆ ಆಗಲಿ. ಆಲ್ ದಿ ಬೆಸ್ಟ್ ಇಬ್ಬರಿಗೆ ಸಹ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ವೀಕ್ಷಕರೇ, ನೋಡಿದ್ರಲ್ಲ, ಈ ವಾರ ನಮ್ಮ ಜೊತೆ ಒಬ್ರಲ್ಲ ಇಬ್ರು ಬೆಸ್ಟ್ ಪರ್ಫಾರ್ಮರ್ಸ್ ಇದ್ರು. ಸೊ ಅದನ್ನ ಹೇಳ್ತಾ ಅನೇಕ ಪ್ರಸ್ತುತಿಗಳನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. ಇನ್ನು ಕೆಲವು ಪರ್ಫಾರ್ಮೆನ್ಸಸ್ ಬಾಕಿ ಇದೆ. ಮತ್ತೊಮ್ಮೆ ನೆನಪಿಸ್ತಾ, ಈ ರೌಂಡಿನಲ್ಲಿ ಎಲಿಮಿನೇಷನ್ ಕೂಡ ಇದೆ. ಸೊ ಮುಂದೆ ಏನಾಗ್ತದೆ, ಯಾರು ಅವರ ಜರ್ನಿಯನ್ನು ನಮ್ಮ ಜೊತೆ ಇಲ್ಲಿ ಸ್ಟಾಪ್ ಮಾಡ್ತಾರೆ, ಇದೆಲ್ಲ ನೋಡಲಿಕ್ಕೆ ನೀವು ನೋಡ್ತಾ ಇರಿ ಡೈಜಿ ವರ್ಲ್ಡ್ ನಟನಂ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ಡೈಜಿ ವರ್ಲ್ಡ್ 24x7. ನಮಸ್ಕಾರ. तां तकिटजं धीं तकिटजं